ನಮಸ್ಕಾರ ಎಲ್ರಿಗೂ. ಇವತ್ತು ಇದೇನಪ್ಪ, ಇದು ಬೇಸಿಗೆನಲ್ಲೂ ಇಷ್ಟೊಂದು ಮಳೆ ಬರ್ತಾ ಇದೆ ಅಂತ ನೋಡ್ಬೋದು. ಬೇಸಿಗೆನಲ್ಲಿ ಮಳೆ ಬರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅಪರೂಪಕ್ಕೆ ಬಂದ್ರು ಒಂದ್ ದಿವಸ 2 ದಿವಸ ಈ ರೀತಿ ಸ್ಪ್ರಿಂಕ್ಲರ್ ಮಾಡೋದಕ್ಕೆ. ಅಂದ್ರೆ ಸಾಮಾನ್ಯವಾಗಿ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ರೋಸ್ಗೆ ಟ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ. ಈಗ ರೋಸಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಕೋಟಾಗೆ ಸ್ಪ್ರೇ ಮಾಡೋದಕ್ಕೆ 4,000 ರಿಂದ 5,000 ಬೇಕು. ಮತ್ತೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಸ್ಪ್ರೇ ಮಾಡಿದ್ರೆ ಟ್ರಿಪ್ಸ್ ಹಂಗೆ ಇರುತ್ತೆ, ಹೋಗೋದಿಲ್ಲ ಏನಿಲ್ಲ. ಮತ್ತೆ ಈಗ ಕರೆಂಟ್ ಹೋಗ್ಬಿಡ್ತು. ಈಗ ಕರೆಂಟ್ ಮೇನ್ ಇದಕ್ಕೆ ಈ ಸಲ ಕರೆಂಟ್ ಬೇಕೇ ಬೇಕು. ಇದು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಬರ್ಬೇಕಾದ್ರೆ ಈ ರೀತಿ ಇದನ್ನ ಆಲ್ಮೋಸ್ಟ್ ಬರೀ ರೋಸ್ಗೆಲ್ಲ ಎಲ್ಲ ಬೆಳೆಗಳೆಲ್ಲ ಮಾಡ್ಬೋದು. ಮತ್ತೆ ಕಡಿಮೆ ವೆಚ್ಚದಲ್ಲಿ 1 ಎಕರೆನಲ್ಲಿ ಮಾಡೋದಕ್ಕೆ ಜೈನ್ ಸ್ಪ್ರಿಂಕ್ಲರ್, ನೆಟಾಫಿಮ್ ಸ್ಪ್ರಿಂಕ್ಲರ್ ಯಾವ ರೀತಿ ಆಗುತ್ತೆ, ಖರ್ಚು ಎಷ್ಟು ಬರುತ್ತೆ ಮತ್ತೆ ಎಲ್ಲ ಹೇಳಿದ್ದೆ. ಇದು ಜೈನ್ ಸ್ಪ್ರಿಂಕ್ಲರ್ ಅಲ್ಲಿ ಇದು ರೋಸ್ಗೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು, ಮತ್ತೆ ಇದ್ರ ಹಿಂದ್ಗಡೆ ಇರೋ ಉದ್ದೇಶ ಏನು ಅಂತ ಹೇಳ್ಬೇಕಾದ್ರೆ, ಈಗ ಟ್ರಿಪ್ಸ್ ಸಾಮಾನ್ಯವಾಗಿ ರೋಸಲ್ಲಿ ನಮ್ಗೆ ಕಾಡೋದ ಪ್ರಶ್ನೆ ಯಾವುದು, ಕಟ್ಟೆ ಕಡೆಯ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಅಂದ್ರೆ ಟ್ರಿಪ್ಸ್. ಆ ಟ್ರಿಪ್ಸ್ ಅನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನಾವು ರೋಸಲ್ಲಿ ಸಕ್ಸಸ್ ಆದಾಗೇನೆ. ನಾವು ಇದರಲ್ಲಿ ಖರ್ಚು ಮಾಡ್ತಕ್ಕಂಥ 90% ಅಮೌಂಟ್ ಏನಿದೆ, ಬಡ್ಜೆಟ್ ಏನಿದೆ, ಎಲ್ಲ ಟ್ರಿಪ್ಸ್ನ ಕಂಟ್ರೋಲ್ ಮಾಡೋದಕ್ಕೇನೆ ಹೋಗುತ್ತೆ. ಆದರೆ ಏನು ಪ್ರಯೋಜನ, ಎಷ್ಟೇ ಔಷಧಿ ಸ್ಪ್ರೇ ಮಾಡಿದ್ರು ಇದು ಕಂಟ್ರೋಲ್ ಬರ್ತಾ ಇಲ್ಲ. ಸುಮಾರು ಫಾರ್ಮರ್ಸ್ ನನಗೆ ಕಾಲ್ ಮಾಡಿ ಹೇಳ್ತಾರೆ. ಆವಾಗ ನಾನು ಅವ್ರಿಗೇನೋ ಒಂದೇ ಹೇಳೋ ಸಜೆಷನ್ ಏನಂದ್ರೆ, ನಮ್ಮ ತೋಟದಲ್ಲಿ ಟ್ರಿಪ್ಸ್ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅಂತೇಳಿ. ಈ ಟ್ರಿಪ್ಸ್ ಕಂಟ್ರೋಲ್ ಮಾಡೋ ಉದ್ದೇಶದಿಂದಾನೇ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿರೋದು. ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿರೋದು ಉದ್ದೇಶ ಅಂತ ಏನು ಅಂತ ಹೇಳಿದ್ರೆ, ಇದರಲ್ಲಿ ಕಂಟ್ರೋಲ್ ಹೇಗೆ ಬರುತ್ತೆ ಅಂದ್ರೆ, ನಾವು ಈಗ ಸ್ಪ್ರೇ ಮಾಡಿದ್ರೆ, ನೀರು ಸ್ಪ್ರೇ ಮಾಡಿದ್ರೆ ಏನು ಮಾಡುತ್ತೆ, ವಾಟರ್ ಶವರ್ ಕೊಟ್ಟರೆ ಗಿಡಕ್ಕೆ ಈ ಟ್ರಿಪ್ಸ್, ಈಗ ನಮ್ಮ ತೋಟದಲ್ಲಿ ಟೆಂಪ್ರೇಚರ್, ಸಾಯಿಲ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಮತ್ತೆ ಟ್ರಿಪ್ಸ್ ಎಗ್ ಹ್ಯಾಚಿಂಗ್ ಅಂದ್ರೆ ಮೊಟ್ಟೆಗಳಿಡುತ್ತಲ್ವ, ಆ ಮೊಟ್ಟೆಗಳು ಇಡೋದನ್ನು ಕಡಿಮೆ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಚಿಕ್ಕ ಚಿಕ್ಕ ಮರಿಗಳಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಮತ್ತೆ ನಾವು ಸ್ಪ್ರೇ ಕೊಟ್ಟಾಗ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇದೇ ಇದ್ರ ಹಿಂದ್ಗಡೆ ಇರೋ ಉದ್ದೇಶ, ಮತ್ತೆ ಬೇರೆ ಏನಲ್ಲ. ಮತ್ತು ಇದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ, ಈಗ ನೆಟಾಫಿಮ್ ಸ್ಪ್ರಿಂಕ್ಲರ್ ಮಾಡಬೇಕಂದ್ರೆ 40,000 ಮಿನಿಮಮ್, 35 ಇಂದ 40,000 ಎಕ್ಸ್ಟ್ರಾ ಆಗುತ್ತೆ. ಅಂದರೆ 40,000ವರೆಗೂ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಇದನ್ನ ಇನ್ಸ್ಟಾಲ್ ಮಾಡೋದು ಮತ್ತೆ ಟೈಮ್ ತಗೊಳುತ್ತೆ. ಈಗ ನೀವು ನೋಡ್ಬೋದು ಎಕ್ಸಾಕ್ಟ್ ಆಗಿ ನನ್ನ ಬಲಗಡೆ ಇದೆ ನೋಡಿ, ಕ್ಯಾರೆಟ್ಗೆ ಮಾಡಿರ್ತಕ್ಕಂಥದ್ದು ಸ್ಪ್ರಿಂಕ್ಲರ್, ನೆಟಾಫಿಮ್ ಸ್ಪ್ರಿಂಕ್ಲರ್ ಬಂದ್ರೆ ಜೈನ್ ಸ್ಪ್ರಿಂಕ್ಲರ್. ಇದು ಏನಾಗುತ್ತೆ, ಇದು 350 ಇಂದ 400 ಸ್ಪ್ರಿಂಕ್ಲರ್ ಎಕರೆಗೆ. ಇದು 1 ಎಕರೆಗೆ ಕೇವಲ 35-40 ಸ್ಪ್ರಿಂಕ್ಲರ್ ಆಗುತ್ತೆ. ಇದು 1 ಗುಂಟೆ, 1 ಎಕರೆ 10 ಗುಂಟೆ ಪ್ರದೇಶದಲ್ಲಿ ಹಾಕಿರ್ತಕ್ಕಂಥದ್ದು 60 ಸ್ಪ್ರಿಂಕ್ಲರ್. 60 ಸ್ಪ್ರಿಂಕ್ಲರ್ ಅಲ್ಲಿ 20 ಸ್ಪ್ರಿಂಕ್ಲರ್ ಹಾಫ್ ರೌಂಡ್ ಮತ್ತೆ 40 ಸ್ಪ್ರಿಂಕ್ಲರ್ ಫುಲ್ ರೌಂಡ್ ಅಂತ ಬರುತ್ತೆ. ಹಾಫ್ ಸ್ಪ್ರಿಂಕ್ಲರ್ ಹೆಂಗ್ ಬರುತ್ತೆ ಅಂದ್ರೆ, ಎಡ್ಜ್ಗಳಲ್ಲಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಎಡ್ಜ್ಗಳಲ್ಲಿ ಹಾಕೋದಕ್ಕೆ ಈಗ ನೀವು ಗಮನಿಸೋ ಹಾಗೆ ಈ ಕಡೆ ಲಾಕ್ ಸಿಸ್ಟಮ್ ಇರುತ್ತೆ. ಈ ಲಾಕ್ ಸಿಸ್ಟಮ್ ಮಾಡಿದ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಬ್ಲೂ ಕಲರ್, ಗ್ರೀನ್ ಕಲರ್ ಇದೆಯಲ್ಲ, ಇದನ್ನ ಹಾಫ್ ರೌಂಡ್ ಅಂತೇಳಿ. ನಮ್ಗೆ ಯಾವ ಕಡೆ ಬೇಕು ಆ ಕಡೆ ಬಲಗಡೆ ಮತ್ತು ಲೆಫ್ಟ್ ರೈಟ್ಗೆ ಸ್ಪ್ರಿಂಕ್ಲರ್ನ ಸೆಟ್ ಮಾಡ್ಕೊಳ್ಳೋದು. ಒಳಗಡೆಗೆ ಮಾತ್ರ ಸ್ಪ್ರೇ ಮಾಡುತ್ತೆ. 360 ರೌಂಡ್ ಸ್ಪ್ರೇ ಮಾಡುತ್ತಲ್ವಾ, ಅದು ಒಳಗಡೆಗೆ ಹಾಕೊಂಡಿರ್ತೀವಿ. ಮತ್ತೆ ಇದು ಸ್ಪ್ರಿಂಕ್ಲರ್ಗೆ ಡಿಸ್ಟೆನ್ಸ್ ಯಾವ ರೀತಿ ಇರುತ್ತೆ, ಮತ್ತೆ ಎಷ್ಟು ಎಕರೆಗೆ ಇದು 1 ಎಕರೆಯಲ್ಲಿ ಎಷ್ಟು ಕೂತ್ಕೊಳ್ಳುತ್ತೆ ಸ್ಪ್ರಿಂಕ್ಲರ್ಸ್ ಅನ್ನಬೇಕಾದ್ರೆ, ಈ ಎಕ್ಸಾಕ್ಟ್ ಆಗಿ ನಾವು ಬಾರ್ಡರ್ ಸ್ಪ್ರಿಂಕ್ಲರ್ ಇಂದ ಸೆಕೆಂಡ್ ಲೈನ್ ಏನ್ ಹಾಕ್ಬೇಕಂದ್ರೆ 15 ಅಡಿಗೆ. ಕಂಪ್ನಿ ರೆಕಮೆಂಡೇಶನ್ 40 ಫೀಟ್ ಅಂತ ಹೇಳ್ತಾರೆ. ಅದನ್ನ ನಾವು ಎಕ್ಸಾಕ್ಟ್ ಆಗಿ ಸ್ಪ್ರೇ ಮಾಡೋದಕ್ಕೆ 30 ಫೀಟ್ ಒಂದು ಸ್ಪ್ರಿಂಕ್ಲರ್ 30 ಫೀಟ್ ಕೊಟ್ಟಿರ್ತೀವಿ ಡಿಸ್ಟೆನ್ಸ್. ಈಗ ಇಲ್ಲಿ ಬಾರ್ಡರ್ ಅಲ್ಲಿ ಹಾಫ್ ಸ್ಪ್ರಿಂಕ್ಲರ್ ರೌಂಡ್ ಹಾಕೊಂಡಾಗ ಇಲ್ಲಿಂದ 15 ಅಡಿಗೆ ತಗೊಂಡಿರ್ತೀವಿ. 15 ಅಡಿಗೆ ಫಸ್ಟ್ ಲೈನ್ ತಗೊಂಡಿರ್ತೀವಿ. ಮತ್ತೆ ಸೆಕೆಂಡ್ ಅಲ್ಲಿಂದ ಹೊರಗಡೆ 30 ಅಡಿಗೆ, 30 ಅಡಿಯಿಂದ 30 ಅಡಿಗೆ ಸ್ಪ್ರಿಂಕ್ಲರ್ ತಗೊಂಡಿವಿ. ಮತ್ತೆ ಆ ಲಾಸ್ಟ್ ಬಾರ್ಡರ್ ಇಂದ 15 ಅಡಿಗೆ ಸ್ಪ್ರಿಂಕ್ಲರ್ ತಗೊಂಡಿರ್ತೀವಿ. ಈ ರೀತಿ ಇದನ್ನ ಮತ್ತೆ 30 ಅಡಿಯಿಂದ 30 ಅಡಿಗೆ ಆಯ್ತು ಪೈಪ್ಲೈನು. ಮತ್ತೆ ಇದು ಎಷ್ಟು HP ಮೋಟ್ರಲ್ಲಿ ಎಷ್ಟು ಸ್ಪ್ರಿಂಕ್ಲರ್ಗೆ ಸ್ಪ್ರೇ ಆಗುತ್ತೆ ಅಂತ. ಈಗ ನಾವು ಸಂಪ್ ಮೋಟ್ರಲ್ಲಿ 2 ಸಾಮಾನ್ಯವಾಗಿ ನಾವು ಸಂಪ್ ಮೋಟ್ರಲ್ಲಿ ಹಾಕೊಂಡಿರೋದು, ಅಂದ್ರೆ ಕೃಷಿ ಹೊಂಡದಲ್ಲಿ ಹಾಕೊಂಡಿರೋದು 2 HP ಮೋಟ್ರಲ್ಲಿ 30 ಸ್ಪ್ರಿಂಕ್ಲರ್ ಸ್ಪ್ರೇ ಆಗುತ್ತೆ. 30 ಸ್ಪ್ರಿಂಕ್ಲರ್ ಸ್ಪ್ರೇ ಆಗುತ್ತೆ. ಮತ್ತು ನಾವು ಸಬ್ಮರ್ಸಿಬಲ್ ಪಂಪಲ್ಲಿ ಏನಾದರೂ ಅಥವಾ ಇದರಲ್ಲಿ HP ಮೋಟ್ರು, ಈಗ ಕೃಷಿ ಹೊಂಡದಲ್ಲಿರೋ HP ಮೋಟ್ರ್ 5 HP ಇರೋದಾದರೆ 40 ಸ್ಪ್ರಿಂಕ್ಲರ್ ಒಂದೇ ಬಾರಿಗೆ ಸ್ಪ್ರೇ ಮಾಡ್ಬೋದು. ಮತ್ತು ನಮ್ಮ ಸಬ್ಮರ್ಸಿಬಲ್ ಪಂಪಲ್ಲಿ 20 HP ಸಬ್ಮರ್ಸಿಬಲ್ ಪಂಪಲ್ಲಿ ಆಲ್ಮೋಸ್ಟ್ ಒಂದು 35 ಇಂದ 40 ಸ್ಪ್ರಿಂಕ್ಲರ್ ಸ್ಪ್ರೇ ಆಗುತ್ತೆ. ಅಂದರೆ 30 ಸ್ಪ್ರಿಂಕ್ಲರ್ ಅಂದರೆ ಇದು ಕಡಿಮೆ ಪ್ರದೇಶ ಅಲ್ಲ, ಹೆಸರಿಗೆ ನಂಬರ್ ಕಡಿಮೆ ಇರ್ಬೋದು. 30 ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಅದು ಅರ್ಧ ಎಕರೆಗಿಂತಲೂ ಹೆಚ್ಚು ಪ್ರದೇಶನ ಕವರ್ ಮಾಡುತ್ತೆ. ಮತ್ತು ನಿಮ್ಮ ಪ್ರಾರಂಭದಲ್ಲಿ ಇದು 30 ಅಡಿ ಡಿಸ್ಟೆನ್ಸ್ಗೆ ಸ್ಪ್ರೇ ಮಾಡುತ್ತೆ ಅಂತ ಹೇಳಿದ್ದೆ. ಪ್ರಾರಂಭದಲ್ಲಿ ಬರೀ 30 ಅಡಿಗೆ ಮಾತ್ರ ಅದು ಹೋಗೋದಲ್ಲ ಫೋರ್ಸು. ಪ್ರಾರಂಭದಲ್ಲಿ ಸ್ಪ್ರಿಂಕ್ಲರ್ ಕೆಳಗಡೆನೂ ಸಹ ಅದು 2 ಕಡೆ ಸ್ಪ್ರೇ ಆಗೋದ್ರಿಂದ ಪ್ರಾರಂಭದಿಂದ ಸ್ಪ್ರಿಂಕ್ಲರ್ ಕೆಳಗಡೆಯಿಂದನೂ ತೇವ ಮಾಡ್ಕೊಂಡು ಹೋಗುತ್ತೆ. ಮತ್ತು 30 ಇಂದ 30 ಫೀಟ್ಗೆ ಒಂದು ಸ್ಪ್ರಿಂಕ್ಲರ್ಗೆ ಡಿಸ್ಟೆನ್ಸ್ ಕೊಟ್ಟರು ಸಹ ಅಲ್ಲಿಂದ ಆ ಸ್ಪ್ರಿಂಕ್ಲರಿಂದ ಈ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡುತ್ತೆ, ಈ ಸ್ಪ್ರಿಂಕ್ಲರಿಂದ ಆ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡುತ್ತೆ. ಮತ್ತು ಎಲ್ಲ 360 ಡಿಗ್ರಿನೂ ಕಂಪ್ಲೀಟಾಗಿ ಕವರ್ ಮಾಡಿ ತೇವ ಆಗೋದನ್ನು ನೀವು ನೋಡ್ಬೋದು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆಂದರೆ
ಡೀಲರ್ಸ್ ಒಂದು ಲಾಭ ಇಲ್ಲದೆ ಯಾರು ಬಿಸ್ನೆಸ್ ಮಾಡೋದಿಲ್ಲ. 100 ರೂಪಾಯಿ ಹೆಚ್ಚು ಕಡಿಮೆ ಇಟ್ಕೊಂಡಿರ್ತಾರೆ. ಈಗ ನಿಮ್ಗೆ 2 ಬಿಲ್ಲನ್ನು ಹಾಕ್ತೀನಿ. ನಮಗೇನೇನೆ 2 ಬಿಲ್ ಮಾಡಿದ್ದೀನಿ. 2 ಬಿಲ್ಲು ಎಸ್ಟಿಮೇಟ್ ಬಿಲ್ಲು, ಒಂದು ಬಿಲ್ಲಲ್ಲಿ ಒಂದು ಬಿಲ್ನಿಂದ ಒಂದು ಬಿಲ್ಗೆ ಮತ್ತೆ ಸೇಮ್ ಪ್ರೊಡಕ್ಷನ್, ಸೇಮ್ ಪ್ರಾಡಕ್ಟ್, ಸೇಮ್ ಕಂಪನಿ ಎಲ್ಲನೂ ಒಂದು ಬಿಲ್ಲಿಂದ ಮತ್ತೊಂದು ಬಿಲ್ಗೆ 6,000 ರೂಪಾಯಿ ವ್ಯತ್ಯಾಸ ಬಂದಿದೆ. ಈ ರೀತಿ ಒಂದೇ ಪ್ಲೇಸಲ್ಲಿ 6,000 ರೂಪಾಯಿ ಡೀಲರಿಂದ ಡೀಲರ್ಗೆ ವ್ಯತ್ಯಾಸ ಬಂದಿದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು. ಈಗ ನಾನು ಕಡಿಮೆ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಎಲ್ಲ ಜೈನ್ ಪ್ರಾಡಕ್ಟೇ. ಒಂದು ಎಕರೆಗೆ ಸುಮಾರು 60 ಸ್ಪ್ರಿಂಕ್ಲರು ಮತ್ತು 450 ಮೀಟ್ರು 32 mm, 18 mm ಮತ್ತು 60 mm, 20 mm ಇದಕ್ಕಾಗೋದಿಲ್ಲ ಲ್ಯಾಟ್ರಲ್ಲು. 32 mm ಲ್ಯಾಟ್ರಲ್ಲನ್ನು ಯೂಸ್ ಮಾಡಿದ್ದೀನಿ. 450 ಮೀಟ್ರ್ 32 mm ಲ್ಯಾಟ್ರಲ್ಲು, 60 ಟೋಟಲ್ ಸ್ಪ್ರಿಂಕ್ಲರ್ ಆಫ್ ಫುಲ್ಲು ಎರಡೂ, ಮತ್ತು ವಾಲ್ವು ಇವೆಲ್ಲ ಸೇರಿ ನಮಗೆ ಎಕ್ಸಾಕ್ಟಾಗಿ 30,000 ರಿಂದ 31,000 ಬಿದ್ದಿದೆ. PVC ಪೈಪ್ಲೈನ್ ಬಿಟ್ಟು, ಯಾಕೆಂದರೆ ನಮ್ಮ ಹತ್ರ PVC ಪೈಪ್ಲೈನ್ ಹಳೆ ಪೈಪ್ಲೈನ್ ಇತ್ತು. ಇದರಿಂದ ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಇದು ವ್ಯತ್ಯಾಸ ಆಗ್ಬೋದು. ಆದರೆ 30,000 ರಿಂದ 35,000 ಅದು ನೀವು ಯಾವ ರೀತಿ ಡೀಲರ್ ಹತ್ರ ತಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ನೋಡಿದ್ರಲ್ಲ, ಈ ಸ್ಪ್ರಿಂಕ್ಲರ್ ಟ್ರಿಪ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ನಾವು ಮಾಡಿರ್ತಕ್ಕಂಥದ್ದು ಒಂದು ಐಡಿಯಾ. ಈ ಐಡಿಯಾ ನಿಮಗೆ ಇಷ್ಟ ಆಗಿದ್ರೆ ನೀವು ನಿಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತು ಇದು ಬರೀ ಇದರಲ್ಲಿ ನೀವು ಎಲ್ಲ ರೀತಿಯ ಬೆಳೆಗಳನ್ನು ಮಾಡ್ಬೋದು. ಮತ್ತು ಬರೀ ರೋಸ್ಗೆ ಮಾತ್ರ ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ. ಈಗ ನೀವು ಈ ಕಡೆ ತೋರಿಸಿದಾಗೆ ನಿಮಗೆ ಕ್ಯಾರೆಟಲ್ಲೂ ನೋಡ್ಬೋದು, ಮತ್ತು ಈ ಕಡೆ ಬಲಗಡೆಗೆ ಜೈನ್ ಸ್ಪ್ರಿಂಕ್ಲರ್ನು ನೋಡ್ಬೋದು. ನೆಟಾಫಿಮು ಮತ್ತು ಜೈನ್ ಸ್ಪ್ರಿಂಕ್ಲರ್ ಎರಡನ್ನೂ ನಿಮಗೆ ಮ್ಯಾಚ್ ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ಕಡಿಮೆ ಸ್ಪ್ರಿಂಕ್ಲರಲ್ಲಿ ಹೆಚ್ಚು ಇದು ಕವರ್ನ ಮಾಡುತ್ತೆ. ಅಂದರೆ ಬೆಲೆನೂ ಸ್ವಲ್ಪ ಆವ್ರೇಜ್ ಸ್ಪ್ರಿಂಕ್ಲರ್ಗೆ ನೆಟಾಫಿಮ್ ಹೋಲಿಸ್ಕೊಂಡ್ರೆ ಕಡಿಮೆ ಇರುತ್ತೆ. ಇದರಲ್ಲಿ ನೀವು ಹತ್ರ ನೋಡ್ಬೋದು. ಈಗ ನೋಡಿ, ಈಗ ತಾನೇ ನೀರು ಸ್ಪ್ರೇ ಆಗಿದಲ್ವಾ, ಇಲ್ಲಿ ಹತ್ರ ತೋರಿಸಿದೆ ನೋಡಿ. ಇದು ಟ್ರಿಪ್ಸ್ ಅಲ್ಲಿ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ನೀವು ಗಮನಿಸ್ಬೋದು. ನೋಡಿ, ಹೂವಿನ ರೆಕ್ಕೆಗಳಲ್ಲೆಲ್ಲನೂ ನೋಡಿ ನೀರು ಯಾವ ರೀತಿ ತುಂಬಿಕೊಂಡಿದೆ ಅಂತ. ಅದಕ್ಕೆ ಟ್ರಿಪ್ಸಲ್ಲಿ ನೀರು ಇದು ಹೂವಲ್ಲಿ ನೀರನ್ನ ತುಂಬಿಕೊಂಡಾಗ ಏನಾಗುತ್ತೆ, ಆ ಟ್ರಿಪ್ಸು ಹೊಸ ಮೊಟ್ಟೆಗಳನ್ನ ಇಡೋದಕ್ಕೆ ಆಗೋದಿಲ್ಲ, ಮತ್ತು ಡೆವಲಪ್ ಅನ್ನೋ ಅಷ್ಟು ಕಂಟ್ರೋಲ್ ಇರುತ್ತೆ. ಈ ಸಿಚುವೇಶನಲ್ಲಿ ನೀರು ತೇವ ಆರದ ಮೇಲೆ ನಾವು ಔಷಧಿ ಸ್ಪ್ರೇ ಮಾಡಿದ್ರೆ 100% ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಈ ಬೇಸಿಗೆನಲ್ಲಿ ಆದಷ್ಟು ನೀವು ಸಂಜೆ ಹೊತ್ತು ಈವ್ನಿಂಗು ಮದ್ದು ಸ್ಪ್ರೇ ಮಾಡ್ಕೊಳ್ಳಿ. ಕಾರಣ ಏನಂದರೆ ಬೆಳಗ್ಗೆ ಟೆಂಪ್ರೇಚರ್ ವಿಪರೀತ ಇರೋದ್ರಿಂದ ಸಂಜೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಅಂದರೆ ಚಿಕ್ಕ ಸಣ್ಣ ಉಳಿತಾಯ ಅನ್ಬೋದು. ಮತ್ತು ರೋಸ್ಗೆ ಮಾತ್ರ ಇನ್ಸ್ಟಾಲ್ ಮಾಡಿದ್ದೀನಿ. ಕ್ಯಾರೆಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ಸೂಟೇಬಲ್ ಆಗುತ್ತೆ. ಎಕ್ಸಾಂಪಲ್ಗೆ ನಿಮಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಕ್ಯಾರೆಟ್ಗೂ ಈ ಸ್ಪ್ರಿಂಕ್ಲರ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಇದರಲ್ಲಿ ಕ್ಯಾರೆಟ್ ಬೆಳೆದಿರೋ ರೈತರು ಇದ್ದಾರೆ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಅಂದರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.